ಓಂ ದಾನೇಶ್ವರಿಯೇ ನಮಃ. ಸ್ನೇಹಿತರೆ ನಮಸ್ಕಾರ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಬಂದಿರೋದು ನಮ್ಮ ನೆರೆರಾಜ್ಯ ಆದಂಥ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಪುಣ್ಯಕ್ಷೇತ್ರ ಗುಡ್ಡಾಪುರ. ಸ್ನೇಹಿತರೆ, ಈ ಗುಡ್ಡಾಪುರ ದೇವಿ ದಾನಮ್ಮರ ಆರಾಧ್ಯ ಮಾಡುವಂಥ ಪುಣ್ಯ ಸ್ಥಳವಾಗಿದೆ. ಸ್ನೇಹಿತರೆ, ದೇವಿ ದಾನಮ್ಮರಿಗೆ ಲಿಂಗಮ್ಮ ಎಂದು ಹೇಗೆ ಹೆಸರು ಬಂತು, ಪುನಃ ದಾನಮ್ಮ ಎಂದು ಹೇಗೆ ಹೆಸರು ಬಂತು, ಈ ಎಲ್ಲದಕ್ಕೂ ಸ್ಪಷ್ಟೀಕರಣವನ್ನು ನೋಡುತ್ತಾ ಹೋಗೋಣ. ಸ್ನೇಹಿತರೆ, ಇಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ದಾನ ಧರ್ಮದಿಂದ ಕೋಟ್ಯಾಂತರ ಭಕ್ತರಿಗೆ ದಾನಮ್ಮ ತಾಯಿಯವರು ಹೇಗೆ ಒಂದು ತಾಯಿ ಸ್ಥಾನವನ್ನು ತುಂಬಿಕೊಂಡ್ರು, ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಹಾಗೆ ಇಲ್ಲಿ ನಡೆದಂಥ ಬೆಳ್ಳಿ ಪಲ್ಲಕ್ಕಿ ಉತ್ಸವದಲ್ಲಿ ಮೆರೆದಂಥ ಜನ, ಹಾಗೆ ಅಲ್ಲಿ ವಿಜೃಂಭಣೆಯಿಂದ ಜರುಗಿದಂಥ ಕಾರ್ಯಕ್ರಮಗಳು ಹೇಗೆ ನಡೆದವು, ಇವೆಲ್ಲ ಕೂಡ ನೋಡಿ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ದಾನಮ್ಮ ದೇವಿಯವರ ಅಂದರೆ ಜೀವನ ಚರಿತ್ರೆ ನೋಡೋದಾದರೆ, ಇವರು ಸುಮಾರು 12ನೇ ಶತಮಾನದ ಶ್ರೀ ಬಸವೇಶ್ವರವರ ಸಮಕಾಲೀನಲ್ಲಿ ಬರ್ತಾರೆ. ಇವರು ಹುಟ್ಟಿದ್ದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಉಮರಾಣಿ. ಸ್ನೇಹಿತರೆ, ಈ ಒಂದು ಸ್ಥಳ ಇದೆಯಲ್ಲ, ನಮ್ಮ ವಿಜಯಪುರದಿಂದ ಸುಮಾರು 20 ಮೈಲಿ ಅಂದರೆ ಉತ್ತರ ಭಾಗದ ಕಡೆಗೆ 20 ಮೈಲಿ ದೂರವಿರೋದು. ಸ್ನೇಹಿತರೆ, ನಮ್ಮ ದಾನಮ್ಮ ದೇವಿಯ ಪವಾಡವನ್ನು ಕೇಳೋದಾದರೆ, ಮಕ್ಕಳಾಗದವರಿಗೆ ಮಕ್ಕಳ ಭಾಗ್ಯ, ಹಾಗೆ ಮದುವೆಯಾಗದೇ ಇರುವ ಕನ್ಯೆಯರಿಗೆ ಕಂಕಣ ಭಾಗ್ಯವನ್ನು ನೀಡುತ್ತಾರೆ. ಹೀಗೆ ಹೇಳ್ಕೊತ ಹೋದರೆ ಅವರ ಪವಾಡಗಳು ಅಪಾರವಾಗಿದೆ. ಸ್ನೇಹಿತರೆ, ಇಲ್ಲಿ ಒಂದು ಕಲ್ಲಿನ ಬಸವ ಕಬ್ಬಿನ ಅಂದರೆ ಕಬ್ಬನ್ನು ತಿಂದಿರುವಂಥ ಒಂದು ಇತಿಹಾಸ ಕೂಡ ಇದೆ. ಸ್ನೇಹಿತರೆ, ದಾನಮ್ಮ ದೇವಿಯವರ ತಂದೆ ತಾಯಿಯವರನ್ನ ನೋಡೋದಾದರೆ, ತಂದೆ ಅನಂತರಾಯ ಹಾಗೂ ತಾಯಿ ಶಿರಸಮ್ಮ. ಸ್ನೇಹಿತರೆ, ಇವರಿಗೆ ಮೊದಲು ಮಕ್ಕಳಾಗದಿರಲ್ಲ. ಇವರು ವೀರಮಲ್ಲೆಯವರ ಅಪಾರ ಭಕ್ತರಾಗಿರ್ತಾರೆ. ಅದಕ್ಕಾಗಿ ಒಂದು ರಾತ್ರಿ ತಾಯಿ ಶಿರಸಮ್ಮ ಅವ್ರ ಕನಸಲ್ಲಿ ವೀರಮಲ್ಲೆಯವರು ಬಂದು ಹೇಳ್ತಾರೆ, ನಿನಗೆ ಒಂದು ಪಾರ್ವತಿ ಅಂತದೇ ಒಂದು ಮಗಳನ್ನು ನಿನಗೆ ನಾನು ಕೊಡ್ತೀನಿ, ಅಂದರೆ ನಿನಗೆ ಜನ್ಮವನ್ನು ಆಗುತ್ತೆ. ಅದಕ್ಕೆ ನೀನು ಲಿಂಗಧಾರಣೆ ಮಾಡೋವರೆಗೂ ಆ ಮಗು ಅಳುವುದಿಲ್ಲ, ಹಾಗೆ ಆ ಹಾಲನ್ನು, ತಾಯಿ ಎದೆ ಹಾಲನ್ನು ಕುಡಿಯೋದಿಲ್ಲ ಅಂತ ಹೇಳ್ತಾರೆ. ತಾಯಿ ಶಿರಸಮ್ಮದವರಿಗೆ ಒಂದು ಹೆಣ್ಣು ಮಗು ಜನನ ಆಗುತ್ತೆ. 13ನೇ ದಿನದವರೆಗೂ ಮಗು ಅಳೋದಿಲ್ಲ, ಹಾಗೆ ಹಾಲನ್ನು ಕುಡಿಯೋದಿಲ್ಲ. ಇದನ್ನು ಅರ್ಥ ತಂದೆ ತಾಯಿ 13ನೇ ದಿನಕ್ಕೆ ಲಿಂಗಧಾರಣೆಯನ್ನು ಮಾಡಿಸ್ತಾರೆ. ಲಿಂಗಧಾರಣೆ ಮಾಡಿದ ಕೂಡಲೇ ಮಗು ಅಳುತ್ತೆ, ಹಾಗೆ ತಾಯಿ ಎದೆ ಹಾಲನ್ನು ಕುಡಿಯುತ್ತೆ. ಆದ್ದರಿಂದ ತಂದೆ ತಾಯಿ ದಾನಮ್ಮ ದೇವಿಯರಿಗೆ ಲಿಂಗಮ್ಮ ಅಂತ ಮೊದಲನೇ ನಾಮಕರಣ ಮಾಡ್ತಾರೆ. ಸ್ನೇಹಿತರೆ, ಹೀಗಿರಬೇಕಾದ್ರೆ ಅವರಿಗೆ ಬಾಲ್ಯದಿಂದಲೂ ಕೂಡ ದಾಂಪತ್ಯ ಜೀವನದಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ. ಅದಕ್ಕಾಗಿ ಅವರು ತಂದೆ ತಾಯಿಯವರ ಅಪ್ಪಣೆಯನ್ನು ಪಡೆದುಕೊಂಡು ಶ್ರೀಶೈಲಕ್ಕೆ ಅವರು ಪಾದಯಾತ್ರೆಯಲ್ಲಿ ತೆರಳುತ್ತಾರೆ. ಅಲ್ಲಿ ಚನ್ನಮಲ್ಲಿಕಾರ್ಜುನರ ಆರಾಧ್ಯ ದೈವ ಅಂದರೆ ಆರಾಧ್ಯ ಭಕ್ತರು ಕೂಡ ಆಗ್ತಾರೆ ಇವರು. ಸೊ ಅದಕ್ಕಾಗಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅವರು ಇವರ ಭಕ್ತಿಗೆ ಮೆಚ್ಚಿ ಅಲ್ಲೇ ಸಾಕ್ಷಾತ್ಕಾರವಾಗಿ ಪ್ರತ್ಯಕ್ಷವಾಗಿ ಚನ್ನಮಲ್ಲಿಕಾರ್ಜುನ ಅವರು ಹೇಳ್ತಾರೆ, ನೀನು ಶಿವಧರ್ಮವನ್ನು ಪ್ರಚಾರ ಮಾಡಬೇಕಂತ ಹೇಳ್ತಾರೆ. ಅದಕ್ಕಾಗಿ ಅವರು ತಮ್ಮ ಸ್ವಂತ ಊರು ಉಮರಾಣಿಯಿಂದ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣದಲ್ಲಿ ಬಸವೇಶ್ವರನ್ನೆಲ್ಲ ಭೇಟಿ ಕೂಡ ಮಾಡ್ತಾರೆ. ಕಲ್ಯಾಣದಲ್ಲಿದ್ದಂಥ ಬಿಲ್ವವನಕ್ಕೆ ಅವರು ಬಂದು ತಪಸ್ಸಿಗೆ ಕೂಡ್ತಾರೆ. ಕೆಲವು ಕಾಲ ಊಟ ಇಲ್ಲದೆ ನೀರಿಲ್ಲದೆ ತಪಸ್ಸಿಗೆ ಬರ್ತಾರೆ. ಈ ಅವ್ರ ತಪಸ್ಸಿಗೆ ಮೆಚ್ಚಿ ಅವರ ಕುಳಿತಂಥ ಮರದ ಮೇಲಿದ್ದಂಥ ಹೂವುಗಳು ಅವರ ಮೇಲೆ ಬೀಳತೊಡಗುತ್ತವೆ. ಇದನ್ನೆಲ್ಲ ನೋಡಿದಂಥ ಸುತ್ತಮುತ್ತ ಜನಗಳು ಇವರ ತೇಜಸ್ವಿಗೆ ಮೆಚ್ಚಿ ದೂರದಿಂದ ಅಂದರೆ ಇವ್ರ ಭಕ್ತಿ ಇವ್ರದ್ದು ತುಂಬ ಪವಾಡ ಅದೆಲ್ಲ ಇರಬೇಕಂತೇಳಿ ಜನರು ಇವರನ್ನು ನೋಡೋಕೆ ಬರ್ತಿರ್ತಾರೆ. ಈ ವಿಚಾರ ತಿಳಿದಂಥ ಶ್ರೀ ಬಸವೇಶ್ವರ ಅವರು ಇವರನ್ನು ನೋಡಲು ಕಲ್ಯಾಣದಿಂದ ಅಂದರೆ ಅವರು ಇರುವಂಥ ಸ್ಥಳಕ್ಕೆ ಬರ್ತಾರೆ. ಇವರ ಅವಶ್ಯಕತೆ ನಮ್ಮ ಕಲ್ಯಾಣಕ್ಕೂ ತುಂಬ ಇದೆ ಅಂತ ಹೇಳಿ ದಾನಮ್ಮ ದೇವಿಯರಿಗೆ ಶ್ರೀ ಬಸವೇಶ್ವರ ಅವರು ಸಮಾಜ ಸುಧಾರಣೆಯಲ್ಲಿ ನಿಮ್ಮ ಪಾತ್ರ ನೀವು ಅಲ್ಲಿ ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಒಂದು ಆಮಂತ್ರಣವನ್ನು ನೀಡ್ತಾರೆ. ಸ್ನೇಹಿತರೆ, ಹೀಗಿರಬೇಕಾದ್ರೆ ಕಲ್ಯಾಣಕ್ಕೆ ಇವರು ಹೋಗಿರ್ತಾರಲ್ಲ, ಆ ಸಮಯದಲ್ಲಿ ಇವರು ಮಾತುಗಳನ್ನ ಕೇಳಿದಂಥ ಕೆಲವು ಭಕ್ತರು ಅವರು ಕೊಟ್ಟಂಥ ಕಾಣಿಕೆಗಳನ್ನ ಯಾವುದೂ ಅವ್ರು ಇಟ್ಕೊಳ್ದೇನೆ ಬೇರೆಯವ್ರಿಗೆ ದಾನ ಕೂಡ ಮಾಡ್ತಿರ್ತಾರೆ. ಹಾಗೆ ಇವರು ಜೋಳಿಗೆಯಲ್ಲಿ ಕೈ ಹಾಕಿ ಅಂದರೆ ಜನರಿಗೆ ದಾನ ಮಾಡ್ತಿರ್ತಾರೆ. ಇವರು ಜೋಳಿಗೆಯಲ್ಲಿ ಕೈ ಹಾಕಿದ ಸಮಯದಲ್ಲಿ ಚಿನ್ನಗಳು, ಆಮೇಲೆ ಧಾನ್ಯಗಳು ಈ ಥರ ಎಲ್ಲ ಬರ್ತಿರ್ತವೆ. ಇದನ್ನೆಲ್ಲ ಅವರು ಯಾವುದು ಏನು ಅಂತ ನೋಡ್ದೇನೆ ಜನರಿಗೆ ದಾನವನ್ನು ಕೊಡ್ತಿರ್ತಾರೆ. ಇದನ್ನೆಲ್ಲ ನೋಡಿದಂಥ ಶ್ರೀ ಬಸವೇಶ್ವರ ಅವರು ಇವರಿಗೆ ದಾನಮ್ಮ ಎಂದು ಅಲ್ಲಿ ನಾಮಕರಣ ಮಾಡ್ತಾರೆ.
ಇಲ್ಲಿಗೆ ಲಿಂಗಮ್ಮಯಿಂದ ದಾನಮ್ಮಗೆ ಅವ್ರ ಹೆಸರು ಬದಲಾವಣೆ ಆಗುತ್ತೆ, ಅಂದರೆ ಮರುನಾಮಕರಣ ಮಾಡ್ತಾರೆ. ಅದಾದ ನಂತರ ಅವರ ತಂದೆ ತಾಯಿ ಇಷ್ಟಪಟ್ಟಂತೆ ಸಂಗಮನಾಥ ಅಂತ ಅವರ ಪತಿ ಅಂದರೆ ಮದುವೆ ಕೂಡ ಆಗ್ತಾರೆ ಸಂಗಮನಾಥ ಅನ್ನೋ ವ್ಯಕ್ತಿಗೆ. ಸ್ನೇಹಿತರೆ, ಇಲ್ಲಿಂದ ಅವರ ಮಹಿಮೆ ಆಗಲಿ, ಅವ್ರ ಪವಾಡ ಆಗಲಿ, ಅವರು ಅಂದರೆ ಅವ್ರು ಮಾಡ್ತಿದ್ದಂಥ ಕೆಲಸಗಳಾಗಲಿ ಎಲ್ಲ ರಾಜ್ಯಗಳು ಹಾಗೆ ಜಿಲ್ಲೆಗಳು ಎಲ್ಲ ಕಡೆ ಅಂದರೆ ಹರಡ್ತಾ ಹೋಗುತ್ತೆ. ಅಲ್ಲಿಂದ ಅವ್ರ ಭಕ್ತರು ಅಲ್ಲಿ ದಾನಮ್ಮ ದೇವರಿಗೆ ನೋಡೋಕ್ಕೆ ಬರ್ತಿರ್ತಾರೆ. ಇಲ್ಲಿಂದ ಸ್ನೇಹಿತರೆ, ಈ ಒಂದು ದಾನಮ್ಮ ದೇವಿಯರ ಜಾತ್ರೆಯಲ್ಲಿ ನಡೆದಂಥ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹೇಗಿರುತ್ತೆ, ಯಾವ ರೀತಿ ಅದನ್ನೆಲ್ಲ ಅಲಂಕಾರ ಮಾಡಿರ್ತಾರೆ, ಯಾವ ರೀತಿ ಪಲ್ಲಕ್ಕಿನೆಲ್ಲ ಹೊತ್ತೊಯ್ತಾರೆ, ಅಂದರೆ ಯಾವ ರೀತಿ ದೀಪದಿಂದ ಅಲಂಕಾರ ಮಾಡಿರ್ತಾರೆ, ಜನರು ಎಷ್ಟು ರೀತಿಯಲ್ಲಿ ಕೂಡಿರ್ತಾರೆ, ಇದನ್ನೆಲ್ಲ ನೋಡ್ಕೊತ ಹೋಗೋಣ ಬನ್ನಿ.